ಸಂಕ್ರಾಂತಿ ಹಬ್ಬ ಇರೋದು 14 ಅಥವಾ 15 ಅಂತ. ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವನ್ನ 15ನೇ ತಾರೀಕು ಆಚರಿಸ್ಬೇಕು. ಯಾಕಂದ್ರೆ ಸಂಕ್ರಾಂತಿ ಅಂದ್ರೆ ಡೇಟ್ ಅಷ್ಟೇ ಅಲ್ಲ, ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕ್ಷಣ. ಈ ವರ್ಷ ಜನವರಿ 14ರಂದು ಮಧ್ಯಾಹ್ನ 3 ಗಂಟೆ ತನಕ ಧನುರ್ಮಾಸ ಇರುತ್ತೆ. ಆದ್ದರಿಂದ 14ರ ಬೆಳಿಗ್ಗೆ ಮಕರ ಸಂಕ್ರಾಂತಿ ಆಚರಣೆ ಶಾಸ್ತ್ರ ಸಮ್ಮತ ಅಲ್ಲ. 15ನೇ ತಾರೀಕು ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿ, ಸೂರ್ಯ ಮಂತ್ರ ಜಪ ಮಾಡಿ, ಹುಗ್ಗಿ ಅಥವಾ ಸಿಹಿ ಪೊಂಗಲ್ ನೈವೇದ್ಯ ಅರ್ಪಿಸಿ. ಇದು ಆರೋಗ್ಯ, ಶಕ್ತಿ ಮತ್ತು ಶುದ್ಧೀಕರಣದ ಸಂಕೇತ. ಸಂಕ್ರಾಂತಿನ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಆಚರಿಸ್ತಾರೆ. ನಮ್ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ. ಚಳಿಗಾಲದ ಬೆಳೆ ಕೊಯ್ಲಿನ ಸಂಭ್ರಮ, ಸೂರ್ಯ ಉತ್ತರಾಯಣ ಪ್ರಯಾಣದ ಆರಂಭ, ದಿನಗಳು ಉದ್ದವಾಗುವ ಸಂಕೇತ, ಹೊಸ ಬೆಳಕು, ಹೊಸ ಆರಂಭ. ಎಳ್ಳು ಬೆಲ್ಲ ವಿನಿಮಯ ಮಾಡ್ತಾ ಎಳ್ಳು ಬೆಲ್ಲ ತಗೊಂಡು ಒಳ್ಳೆನ್ ಮಾತಾಡೋಣ ಅಂತ ಹಿರಿಯರ ಹತ್ರ ಆಶೀರ್ವಾದ ಪಡೆಯೋದು. ಜೊತೆಗೆ ಸಮುದಾಯ ಸೌಹಾರ್ದತೆಯ ಪಾಠ ಕಲಿಸುವ ಒಂದು ಹಬ್ಬ. ರೈತರಿಗಂತೂ ಹಸು ಅಂದ್ರೆ ದೇವ್ರ ಸಮಾನ. ಹಸು ಪೂಜೆ ಮಾಡಿ ಹೊಸ ಬೆಳೆಗಾಗಿ ಕೃತಜ್ಞತೆ ಹೇಳೋದು. ಕೆಟ್ಟ ಕಣ್ಣು ದೂರ ಮಾಡ್ಲಿ, ಇಡೀ ವರ್ಷದ ಆಯಾಸ ಕಳಿಲಿ ಅಂತ ಆರೋಗ್ಯ ಮತ್ತು ರಕ್ಷಣೆಗಾಗಿ ಕಿಚಾಯಿಸೋದು. ಇನ್ನು ಮಕ್ಕಳು ದೊಡ್ಡವರು ಅನ್ನೋ ವಯಸ್ಸಿನ ಅಂತರವಿಲ್ಲದೆ ಗಾಳಿಪಟ ಆರಿಸಿ ಖುಷಿ ಪಡೋದು. ವಿಶೇಷ ಅಡುಗೆ, ಜಾನಪದ ನೃತ್ಯ. ಸಂಕ್ರಾಂತಿ ಅಂದ್ರೆ ಹೊರಗಲ್ಲ, ಒಳಗೊಂದು ಬದಲಾವಣೆ ಬರುತ್ತೆ. ಹಾಗಾಗಿ ಕಹಿ ಬಿಡಿ, ಸಿಹಿ ಮಾತು ಬೆಳೆಸಿ. ಅದೇ ನಿಜವಾದ ಸುಗ್ಗಿ ಹಬ್ಬ ಎಲ್ರಿಗೂ. ಶುಭ ಮಕರ ಸಂಕ್ರಾಂತಿ. ಬೆಳೆ ಹೊಲದಲ್ಲೂ ಹೇಗೆ ಬೆಳೆಯುತ್ತೋ ಹಾಗೆ ಬದುಕಲ್ಲೂ ಕೂಡ ಹೊಸ ಬೆಳಕು ಬೆಳಗ್ಲಿ ಅಂತ ಆಶಿಸ್ತೀನಿ. ಶುಭ ಮಕರ ಸಂಕ್ರಾಂತಿ.